ಮದುವೆ ಫಂಕ್ಷನ್ ಆದಮೇಲೆ ಟೆಂಪಲ್ಗೆ ಹೋದ್ವಿ. ಮುರುಡೇಶ್ವರ ಟೆಂಪಲ್ಲು ಈವ್ನಿಂಗ್ ಹಂಗೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈವ್ನಿಂಗ್ ಟೈಮು ಟೆಂಪಲ್ಗೆ ಹೋಗೋಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದು 3-4 ಡೇಸು ಬರೋ ಒಂದು 2 ಡೇಸು ಮುಂಚೆ ಹೋದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನೋಡಿ. ಹೋಗ್ತಾ ಇದ್ದೀವಿ, ನಾನು ರವಿ ಮಗು ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ತುಂಬ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ನಾವೆಲ್ಲ ಹೋದಾಗ ಒಂದು 7-8-9 ಇಯರ್ಸ್ ಬ್ಯಾಕ್ ಹೋಗಿದ್ದಿದ್ದು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಫೆಸಿಲಿಟಿ ಚೆನ್ನಾಗಿದೆ ಅಲ್ಲೆಲ್ಲ ಟೆಂಪಲ್ದು ನೋಡಿ. ಚೆನ್ನಾಗಿ ಕಾಣ್ತಿದೆ ಬೀಚ್ ವ್ಯೂ ಅಲ್ಲಿಂದ. ಈವ್ನಿಂಗ್ ಒಂದು 5-6 ಆಗಿತ್ತು ಅನಿಸುತ್ತೆ ನಾವು ಹೋದಾಗ. ಜನ ಏನು ಅಷ್ಟು ಇರಲಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು ನೋಡಿ. ಬಟ್ ಒಳಗೆ ಎಲ್ಲ ಅಷ್ಟು ವಿಡಿಯೋ ಮಾಡ್ಕೊಬಾರ್ದು ಅಂದ್ಬಿಟ್ಟು ದೇವ್ರದ್ದು ಮಾಡ್ಕೊಳ್ಳಿಲ್ಲ. ದರ್ಶನ ಮಾಡಿಕೊಂಡು ಸುತ್ತಲೂ ದೇವಸ್ಥಾನದ ಈಚೆ ಗರ್ಭಗುಡಿಯಿಂದ ಈಚೆ ಮಾಡ್ಕೊಬೋದು. ಸೊ ನೋಡಿ ಅದೆಲ್ಲ ಮಾಡಿಕೊಂಡೆ. ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಟೆಂಪಲ್ಗಳನ್ನೆಲ್ಲ. ಸುತ್ತಲೂ ಎಲ್ಲ ದೇವರುಗಳು ಇದೆ ನೋಡಿ. ಒಳಗೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಅಲ್ಲಿ ಎಲ್ಲ ದೇವರುಗಳ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಸ್ವರ್ಣ ರಥ ಅಂತ ಚೆನ್ನಾಗಿದೆ ರಥ ಎಲ್ಲ ನೋಡಿ. ದೊಡ್ಡದಾಗೂ ಇದೆ, ತುಂಬ ಚೆನ್ನಾಗಿದೆ. ಒಳಾಂಗಣ ಕೂಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಎಲ್ಲ ಇಲ್ಲಿ ಕೈ ಮುಗಿದು ದರ್ಶನ ಮಾಡಿಕೊಂಡು ಹೊರಗೆ ಹೊರಡ್ತಾ ಇದ್ದೀವಿ. ಮುರುಡೇಶ್ವರಕ್ಕೆ ಬಂದು ಮುರುಡೇಶ್ವರ ದೇವ್ರನ್ನೇ ನೋಡದೆ ಹೋದರೆ ಏನು ಯೂಸು. ಸೊ ಅದಕ್ಕೆ ಅಂತ ಟೈಮ್ ಕೊಟ್ಟು ಹೋಗಿ ಬಂದ್ವಿ. ಅಲ್ಲಿಂದ ಎದುರುಗಡೆ ಇದು ಗೋಪುರ ಇದೆಯಲ್ಲ, ಗೋಪುರದೊಳಗೆ ಹೋಗೋಕ್ಕೆ 30-40 ತೊಗೊತಾರೆ. ಅಲ್ಲಿಂದ ಮೇಲಿಂದ ಬೀಚ್ ವ್ಯೂ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಹೋಗಿದ್ವಿ ಅಲ್ಲೂ ಕೂಡ ನೋಡಿ. ಮೇಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಫುಲ್ಲು ಮುರುಡೇಶ್ವರನೇ ಹೇಗೆ ಕಾಣಿಸುತ್ತೆ ನೋಡಿ, ಸಣ್ಣ ಸಣ್ಣ ಗೊಂಬೆಗಳ ಥರ ಕಾಣುತ್ತೆ. ಚೆನ್ನಾಗಿತ್ತು. ಅಲ್ಲಿಂದ ನಾವು ಇವೆಲ್ಲ ನೋಡಿದ್ವಿ ನೋಡಿ. ಸಮುದ್ರನೂ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅಷ್ಟು ಗೋಪುರದ ಮೇಲೆ ವ್ಯೂವಿಂದ. ಬಟ್ ಇನ್ನೂ ಗೋಪುರದ್ದು ಇದು ಪೈಂಟಿಂಗ್ ಏನೋ ಮಾಡ್ಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ನಾವು ನೋಡಿದಾಗಿಂದ ಅದು ರೆಡಿ ಆಗ್ತಾನೇ ಇದೆ. ಬಟ್ ಈಗ ಮತ್ತೆ ಏನೋ ಪೇಂಟಿಂಗ್ಸ್ಗೇನೋ ರೆಡಿ ಮಾಡ್ತಿದ್ರು ನೋಡಿ. ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾನೆ ಶಿವ ನೋಡಲಿಕ್ಕೆ. ಅಷ್ಟು ಮೇಲಿಂದ ಫೋಟೋ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸು. ಅದನ್ನು ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿ ಬಂದು ಪಕ್ಕದಲ್ಲೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಹೋದ್ವಿ. ನೈಟ್ ಅದು ನೋಡಲಿಕ್ಕೆ ಒಂಥರ ಚೆಂದ ಇದೆ ನೋಡಿ. ಚೆನ್ನಾಗಿ ಕಾಣ್ತಿದೆ ನೋಡಿ. ಹೋದಾಗ ಬೆಳಕಿತ್ತು, ಒಂದು 6 ಗಂಟೆ ಹಂಗೆ ಹೋದ್ವಿ. ಬರೋ ಅಷ್ಟೊತ್ತಿಗೆ 7-7:30 ಆಗೋಯ್ತು. ಅಲ್ಲೆಲ್ಲ ಸುತ್ತ ನಾವು ನೋಡಿಕೊಂಡು ನೋಡಿ. ಶಿವ ಎಷ್ಟು ಹತ್ರದಿಂದ ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡಿ. ಇದನ್ನೆಲ್ಲ ನೋಡಿಕೊಂಡು ಹೊರಗೆ ಬರ್ತಾ ಇದ್ದೀವಿ ವಾಪಸ್ಸು ನೋಡಿ. ಆ ಲೈಟಿಂಗ್ಸ್ಗೂ ಇದಕ್ಕೂ ವಿಗ್ರಹಗಳಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದಲ್ಲಿ ಕೆಳಗೆ ದೇವಸ್ಥಾನಗಳು ಕೆಲವೊಂದಿದೆ, ಶಿವನ ಕೆಳಗೇನೆ ಕೆಲವೊಂದು ದೇವಸ್ಥಾನಗಳು. ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಹೊರಗೆ ನೋಡಿ. ಸೂರ್ಯ ದೇವ್ರದ್ದು ಚಿತ್ರ ಎಲ್ಲ ಅಲ್ಲಿದೆ, ವಿಗ್ರಹಗಳು ಇಲ್ಲೆಲ್ಲ. ನೈಟ್ ಹೊತ್ತು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡಿ. ಗೋಪುರನೂ ಕೂಡ ನೋಡಿ ಹೇಗೆ ಕಾಣುತ್ತೆ. ಆ ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಹೊತ್ತು ನೋಡಲಿಕ್ಕೆ. ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊರಗೆ. 5 ನಿಮಿಷ ಸಮುದ್ರದ ಪಕ್ಕ ಅಲ್ಲೇ ನೋಡ್ಕೊಂಡು ಕೂತಿದ್ವಿ. ಫುಲ್ ಎಲ್ಲ ಟೆಂಪಲ್ ವ್ಯೂ ನೋಡಿಕೊಂಡು ವಾಪಸ್ ರೂಮಿಗೆ ಹೊರಟ್ವಿ.